ರಾಹುಕಾಲಕ್ಕೂ ಮುನ್ನವೇ ಜೈಲಿನಿಂದ ಹೊರಬರುವಂತಹ ನಿರ್ಧಾರವನ್ನ ಕೂಡ ಕೈಗೊಂಡ್ರು ಅನ್ನೋದು ತಿಳಿದು ಬರ್ತಾ ಇದೆ. ಟೈಮಿಂಗ್ ಅನ್ನ ಕೂಡ ನೋಡಿದ್ರು ಅವ್ರು. ಇನ್ಫ್ಯಾಕ್ಟ್ ಅವತ್ತು SIT ಮುಂದೆ ಅಪಿಯರ್ ಆಗ್ಬೇಕಾದ್ರೆ ಕೂಡ ಟೈಮಿಂಗ್ ಅನ್ನು ನೋಡಿದ್ರು. ಗುಳಿಕ ಕಾಲದಲ್ಲಿ ಆಚೆ ಬಂದಿದ್ದಾರೆ HD ರೇವಣ್ಣ ಅವರು. ಜೈಲಿನಿಂದ ಹೊರ ಬರಬೇಕಾದ್ರೆ ಮುಹೂರ್ತ ಸಮಯವನ್ನ ಎಂದಿನಂತೆ ನೋಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರಾಘು. ಏನ್ ಅಪ್ಡೇಟ್ ಇದೆ ಲೇಟೆಸ್ಟ್? ಮಮತಾ, ಈಗಾಗಲೇ ರೇವಣ್ಣ ಅವರನ್ನ ಪರಪ್ಪನಗರ ಜೈಲಿನಿಂದ ಬೇಲ್ ಮುಖಾಂತರ ಬೇಲ್ ನೀಡಲಾಗಿದೆ. ಆಚೆ ಬಂದಿದ್ದಾರೆ. ಮನೆಗೆ ಅವ್ರು ಬಸವನಗುಡಿ ನಿವಾಸಕ್ಕೆ ಹೋಗ್ತಾ ಇದ್ರು ಅಂತ ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ರೇವಣ್ಣ ಅವರು ಸಾಮಾನ್ಯವಾಗಿ ಯಾವುದೇ ಕೆಲಸಗಳನ್ನ ಮಾಡಬೇಕಿದ್ರು ಕೂಡ ಸಮಯ ಜೊತೆಗೆ ಆ ಒಳ್ಳೆಯ ಕ್ಷಣಗಳು ಏನಿರ್ತಿದೆ, ಒಳ್ಳೆಯ ಸಮಯ ಅಥವಾ ಗೂಳಿಕ ಕಾಲ, ರಾಹುಕಾಲ ಅನ್ನುವಂತಹ ಸಂದರ್ಭಗಳನ್ನ ನೋಡ್ತಾ ಇದ್ರು. ಜೈಲಿನಿಂದ ಆಚೆ ಬರುವಂತಾದ್ರೆ ಬೇಲ್ನ ಪಡೆದು ಆಚೆ ಬರುವಂತ ಸಂದರ್ಭದಲ್ಲೂ ಆ ಒಂದು ಪ್ರೊಸೀಜರ್ನ ಇವತ್ತು ಕೂಡ ಫಾಲೋ ಮಾಡುವಂತದ್ದು. 3 ಗಂಟೆ ಮೇಲೆ ರಾಹುಕಾಲ ಇತ್ತು. ಸೊ 3 ಗಂಟೆ ಆಗ್ಬೋದು ಅನ್ನುವಂತ ಒಂದಷ್ಟು ಅಂದಾಜಿತ್ತು. ಬಟ್ ಆದ್ರೆ ಅದ್ರೊಳಗಾಗಿ ಎಲ್ಲಾ ಪ್ರೊಸೀಜರ್ ಗಳನ್ನ ಮುಗಿಸ್ಕೊಂಡು ಸದ್ಯ ಹೊರಟಿರುವಂತದ್ದು. ಬಸವನಗುಡಿ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿ ಇದೆ. ಕಾದ್ ನೋಡ್ಬೇಕು ಮಮತಾ. ರಾಘು, ಬಸವನಗುಡಿಗೆ ರೀಚ್ ಆಗೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಜೊತೆಗೆ ರೇವಣ್ಣ ಅವ್ರ ರಿಯಾಕ್ಷನ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ವಿ ನಾವು. ಬಿಕಾಸ್ ಇಷ್ಟೆಲ್ಲ ಆದ್ಮೇಲೆ ಅವರು ರಿಯಾಕ್ಟ್ ಮಾಡ್ತಾರೆ, ಹೇಳ್ತಾರೆ, ಏನಾದ್ರು ತಮ್ಮ ಕಾನೂನು ಸಂಘರ್ಷದ ಬಗ್ಗೆ ಮಾತಾಡ್ತಾರೆ ಅಂತ. ಬಟ್ ಆಗ್ಲಿಲ್ಲ. ಸೊ ಸುದ್ದಿಗೋಷ್ಠಿ ಏನಾದ್ರು ನಡೆಸ್ತಾರಾ ಅಥವಾ ಮುಂದಿನ ಪ್ರಕ್ರಿಯೆಗಳು ಏನು ಅಂತ? ಮಮತಾ, ಈ ಹಿಂದೆ ಅವರನ್ನ ಮೆಡಿಕಲ್ಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಘಟನೆ ಸಂಬಂಧವಾಗಿ ಇದಕ್ಕೆ ರಾಜಕೀಯ ಷಡ್ಯಂತ್ರ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು ಜೈಲಿನಿಂದ ಆಚೆ ಬರಬೇಕಾದ್ರೆ ಒಂದಷ್ಟು ರಿಯಾಕ್ಷನ್ಸ್ ಅನ್ನ ಕೊಡಬಹುದು ಅನ್ನುವಂತಹ ಒಂದಷ್ಟು ಮಾತುಕತೆಗಳು ಇತ್ತು. ಬಟ್ ಆದ್ರೆ ಇವತ್ತು ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಅನ್ನ ಮಾಡಿಲ್ಲ. ನೇರವಾಗಿ ನಾನು ಫಸ್ಟ್ ಮನೆಗೆ ಹೋಗ್ತೇನೆ ಅನ್ನುವಂಥದ್ದನ್ನ ನೋಡಿ ಯಾವುದೇ ಕ್ಯಾಮ್ರಾಗಳನ್ನ ಕಂಡ್ರು ಕೂಡ ಅವರಿಗೆ ಕೈಯನ್ನ ಮುಗಿದು ಅಲ್ಲಿಂದ ಹೊರಡುವಂತ ಕೆಲಸಗಳಾಗಿದೆ. ಜೊತೆಗೆ ಸಾರಾ ಮಹೇಶ್ ಕೂಡ ಅವರ ಜೊತೆಗೆ ಇದ್ರೆ. ಬಟ್ ಆದ್ರೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಮಾಡ್ತಾ ಇಲ್ಲ. ಮನೆಗೆ ಹೋಗಿ ದೊಡ್ಡಗೌಡ್ರನ್ನ ಅಂದ್ರೆ ದೇವೇಗೌಡರನ್ನ ಭೇಟಿಯಾಗಿ ನಂತರ ಕುಟುಂಬಸ್ಥರ ಜೊತೆ ಮಾತುಕತೆ ಆದ ಬಳಿಕ ಆ ಸುದ್ದಿಗೋಷ್ಠಿಯನ್ನೇನಾದ್ರೂ ಮಾಡ್ತಾರೋ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಮಮತಾ. ರೇವಣ್ಣ ಅವ್ರನ್ನ ಬರ್ಮಾಡ್ಕೊಳ್ಳೋದಕ್ಕೆ JDS ನ ಯಾವ ಮುಖಂಡರು ಉಪಸ್ಥಿತಿ ಇತ್ತು ರಾಘು ಇದೇ ಸಂದರ್ಭದಲ್ಲಿ? ಮಮತಾ, ಭಾಗದ ಅನೇಕ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ರು. ಮಾಜಿ ಶಾಸಕ ಸಾರಾ ಮಹೇಶ್ ಅವ್ರ ಜೊತೆ ಇದ್ದಾರೆ. ಅವ್ರ ಜೊತೆ ಅವರ ಕಾರ್ ನಲ್ಲಿ ಕೂಡ ಹೋಗ್ತಾ ಇದ್ದಾರೆ. ಅವರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಂತದ್ದು ಸಾರಾ ಮಹೇಶ್ ಜೊತೆಗೆ ಹಾಸನ ಭಾಗದ ಒಂದಷ್ಟು ಮುಖಂಡರು, ಕಾರ್ಯಕರ್ತರು ಬಂದಿದ್ರು. ಬಟ್ ಯಾರಿಗೂ ಕೂಡ ಅವರು ಮಾತನಾಡ್ತಿಲ್ಲ. ಎಲ್ಲರಿಗೂ ವಿಶ್ ಅನ್ನ ಮಾಡಿ ಸಾರಾ ಮಹೇಶ್ ಅವರು ಮಾತ್ರ ಅವ್ರ ಜೊತೆ ಹೋಗ್ತಾ ಇದ್ರೆ. ನೇರವಾಗಿ ಅವರ ನಿವಾಸಕ್ಕೆ ಸಾರಾ ಮಹೇಶ್ ಅವರು ಕೂಡ ತೆರಳುತ್ತಾರೆ. ನಂತರ ಅಲ್ಲಿಂದ ದೇವೇಗೌಡರನ್ನ ಭೇಟಿ ಆಗ್ತಾರೆ, ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಆ ನಂತರದಲ್ಲಿ ಮಾತುಕತೆಯನ್ನ ಮಾಡುವಂತ ಸಾಧ್ಯತೆಗಳಿದೆ ಮಮತಾ. ರಾಘು, ಈಗ ಬಸವನಗುಡಿ ನಿವಾಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಕೊಡ್ತಾ ಇದ್ರಲ್ಲ, ಸೊ ಅಲ್ಲಿ ಭವಾನಿ ರೇವಣ್ಣ ಹಾಗೂ ಅವರ ಪುತ್ರ ಸೂರಜ್ ರೇವಣ್ಣ ಕೂಡ ಇದ್ದಾರಾ ಆಲ್ರೆಡಿ ಅಥವಾ ಇನ್ನಷ್ಟೇ ಬರ್ಬೇಕಾಗಿದ್ಯಾ ಅವರು? ಆ ಸದ್ಯಕ್ಕೆ ನಿವಾಸದಲ್ಲಿ ಕೆಲ ಕುಟುಂಬಸ್ಥರಿದೆ ಅನ್ನುವಂತಷ್ಟೇ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಭವಾನಿ ರೇವಣ್ಣ ಅವರಿಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿತ್ತು. ಸೊ ಆ ಕಾರಣಕ್ಕಾಗಿ ಅವರು ಅಂತರವನ್ನ ಕಾಯ್ಕೊಂಡಿದ್ದಾರೆ, ಮನೆಗೆ ಬಂದಿಲ್ಲ ಅನ್ನುವಂತ ಒಂದಷ್ಟು ಮಾಹಿತಿಗಳಿತ್ತು. ಬಟ್ ಸೂರಜ್ ರೇವಣ್ಣ ಅವರು ಇದೇ ನಿವಾಸದಲ್ಲಿದ್ರು. ಇವತ್ತು ಇವ್ರು ಹೋಗೋ ತನಕ ಅವ್ರು ಏನಾದ್ರು ಅಲ್ಲಿಗೆ ಬಂದು ಭೇಟಿಯನ್ನ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಮಮತಾ. ರೈಟ್, ಧನ್ಯವಾದ ರಾಘು ತಮ್ಮ ಮಾಹಿತಿಗಾಗಿ. ರೇವಣ್ಣ ಅವರು ರಿಲೀಸ್ ಆಗಿ ತಮ್ಮ ಬಸವನಗುಡಿಯ ನಿವಾಸಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದ ದೃಶ್ಯ ಪಬ್ಲಿಕ್ ಟಿವಿ ನೋಡ್ತಾ ಇದ್ದೀರಾ ನೀವು.